ಓಕೆ, ಎಲ್ಲ ಓಕೆ. ನೀವು ಬೇರೆ ಧರ್ಮದ ಗುರುಗಳನ್ನು, ಸ್ವಾಮೀಜಿಗಳನ್ನು ನೀವು ಹೋಗಿ ಭೇಟಿ ಮಾಡಬೇಡಿ. ನಿಮ್ಮ ಇವರು ನಿಮ್ಮ ಪಾರ್ಟಿಯವ್ರು ಕೂಡ, ಆಯ್ತಾ? ಹೇಳ್ಬಿಡಿ ಏನಂತ. ಅದೇ ರಾಜಸ್ಥಾನಲ್ಲಿ ಮಾಡಿರಲ್ಲ ಜಮೀನು ದಾರಿ ತಪ್ಸಕ್ ಹೋಗಿ ನೀವೇ ಮಸೀದಿಗಳಿಗೆ ದರ್ಗಾಗಳಿಗೆ ಹೋಗಿ ಅವ್ರ ಅಂಗಾಂಗವೆಲ್ಲ ತಪ್ಪಾಡ್ಕೊಂಡು ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡ್ ಬರ್ತಾರೆ. ಇದೇ ಮೋದಿ ರಾಷ್ಟ್ರೀಯ ಪಕ್ಷದ ವಕ್ತಾರರು ಭಾಷಣ ಅಂಗಾಂಗ ಪದ ಎಲ್ಲ ಬಳಸಬೇಡಿ. ಕಾಂಗ್ರೆಸ್ ಪಾರ್ಟಿ ಇಡೀ ವಿಶ್ವದಲ್ಲಿ ಪ್ರಧಾನಿಗಳು ಸಂಚರಿಸ್ತಾರೆ, ಅಲ್ಲೆಲ್ಲ ಮುಸ್ಲಿಂ ರಾಷ್ಟ್ರಗಳಿಗೆ ಹೋಗ್ತಾರೆ, ಅವ್ರ ಜೊತೆ ವಿಶ್ವಾಸವಾಗಿರ್ತಾರೆ, ಎಲ್ಲ ಇರ್ತಾರೆ. ಆದ್ರೆ ಎಲೆಕ್ಷನ್ ಬಂದಾಗ ಮಾತ್ರ ಈ ವಿಚಾರಗಳು ಮುನ್ನೆಲೆಗೆ ಬರ್ತದೆ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಏನ್ ಅನ್ಯಾಯ ಆಗಿದೆ ಹೇಳಿ? ಹಿಂದುತ್ವವಾದಿಗಳಿಗೆ ಇದ್ದು ನನಗೆ ತೊಂದರೆ ಇಲ್ಲ. ಯಾಕೆ ಸಿಡಿಮಿಡಿಯಾಗಿ ಮಾತಾಡ್ತೀರಿ? ಸ್ವಲ್ಪ ರಾಮಕೃಷ್ಣ ಸರ್, ಮುಗಿತಾ ಬೇರೆಯವರು ಇಬ್ರು ಪ್ಯಾನಲಿಸ್ಟ್ಗಳಿದ್ದಾರೆ. ರಾಮಕೃಷ್ಣ ಸರ್, ನಿಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಕಾಳಜಿ ಇದೆ, ನೀರು ಕುಡಿದಿ, ಒಂದು 2 ನಿಮಿಷ ಸುಧಾರಿಸ್ಕೊಳ್ಳಿ. ಹಿಂದೂ ಬೇರೆ, ಹಿಂದುತ್ವ ಬೇರೆ, ಹಿಂದುತ್ವ ರಾಷ್ಟ್ರ. ನಿಮ್ ಸಮಯ ಅಲ್ಲ ಸರ್, ನಿಮ್ ಸಮಯ ಅಲ್ಲ. ಈ ತರ ಡಿವೈಡ್ ಮಾಡಿ ಕನ್ಫ್ಯೂಸ್ ಮಾಡೋದು ಒಂದ್ ಆಂಗಲ್. ಇನ್ನೊಂದು, ರಾಮಕೃಷ್ಣ ಅವ್ರು ಹೇಳ್ತಿದ್ದಾರೆ ಬಿಜೆಪಿಗರು ಹೋಗಿ ಮಠಾಧೀಶರನ್ನ ದಾರಿ ತಪ್ಪಿಸ್ತಿದ್ದಾರೆ. ಹಿಂದೂಗಳು ಭಾವಿಸೋದೇನು, ಒಂದು ಪೀಠಾಧಿಪತಿಯಾಗಿ ಕೂತವನು ವಿದ್ವಾಂಸ. ಕೇವಲ ಧರ್ಮದ ವಿಚಾರ ಮಾತ್ರ ಅಲ್ಲ, ರಾಜಕೀಯ ಆಗು ಹೋಗುಗಳು, ವಿಜ್ಞಾನ, ಕೃಷಿ ಎಲ್ಲದ್ರ ಬಗ್ಗೆ ತಿಳ್ಕೊಂಡಾತ ಮಾತ್ರ ಒಂದು ಮಠದ ಪೀಠಾಧಿಪತಿ ಆಗ್ಲಿಕ್ಕೆ ಅರ್ಹನಾಗ್ತಾನೆ. ಅಳ್ದು ತೂಗಿ ಆತನನ್ನ ಅಲ್ಲಿ ಕೂರಿಸಿರ್ತಾರೆ. ಅವರು ದಾರಿ ತಪ್ಪಿಸೋದು, ದಿಕ್ಕು ತಪ್ಪಿಸೋದು, ಈ ಮಾತನ್ನು ಒಪ್ತೀರಾ ನೀವು? ಮಠಾಧೀಶ್ವರರು ಅವರು ಜನರ ಮಾತು ಕೇಳ್ತಾರೆ, ಜನರ ಹತ್ರ ಅವರು ಡೈರೆಕ್ಟಾಗಿ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಅದೊಂದು ಕಮ್ಯುನಿಕೇಷನ್ ಇರುತ್ತೆ. ಅದಕ್ಕೋಸ್ಕರನೇ ಅವ್ರು ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾವುದೇ ಪಕ್ಷ ಆಗಲಿ ಅವ್ರ ಮಾತು ಕೇಳಲ್ಲ. ಸೊ ಇವತ್ತು ಅಬ್ದುಲ್ ಅವ್ರು ಇರ್ಬೋದು, ರಾಮಕೃಷ್ಣ ಅವ್ರು ಇರ್ಬೋದು, ಅವರ ವ್ಯೂಸ್ ಏನಿದೆ ಇದ್ರ ಬಗ್ಗೆ ನಾನು ಅವ್ರಿಗೆ ಅದು ಮರ್ಯಾದೆ ಕೊಡ್ತೀನಿ. ಬಟ್ ಏನಂದರೆ, ನೀವು ಅನಿಲ್ ಅವರೇ ಅವ್ರನ್ನ ಮಾತಾಡೋಕ್ಕೆ ಬಿಡಬೇಕು. ಯಾಕಂದರೆ ಅವ್ರು ಎಷ್ಟು ಮಾತಾಡ್ತಾರೋ ಅದು ನಿಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ಇವಾಗ ಜನರು ನೀವೇನೇನು ಮಾತಾಡ್ತಾ ಇದ್ದೀರೋ ಕೇಳಿಸ್ಕೊತಾ ಇದ್ದಾರೆ. ಸ್ವಾಮಿ, ಒಂದು ಬೇಸಿಕ್ ಕ್ವೆಶ್ಚನ್ ಸ್ವಾಮಿ. ಇವಾಗ ನೀವು ಛತ್ತೀಸ್ಗಢಲ್ಲಿ ಸೋತೋದ್ರಿ, ಸರಿ ಆಯಿತು. ತೆಲಂಗಾಣಲ್ಲಿ ಗೆದ್ರಿ, ತೆಲಂಗಾಣಲ್ಲಿ EVM ಹಾಕಾಗಿಲ್ವಾ? ಕರ್ನಾಟಕ EVM ಹಾಕಾಗಿಲ್ವಾ? ಮತ್ತೆ ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ ಪಾರ್ಟಿ ಇದು ಹಿಸ್ಟಾರಿಕಲಿ ನೀವು ನೋಡಿದ್ರೆ ಅಪೋಸ್ ಮಾಡ್ಕೊಂಡು ಬರ್ತಾ ಇದೆ. ರಾಮ ಮಂದಿರ, ಈ ಹಿಂದುತ್ವದ ಪಾಲಿಟಿಕ್ಸ್ನ ಅಪೋಸ್ ಮಾಡ್ಕೊಂಡು ಬರ್ತಾ ಇದೆ. ಯಾವತ್ತು 80ರಿಂದ 90ರಿಂದ ಇದು ರಥಯಾತ್ರಕ್ಕಿಂತ ಮುಂಚೆನೆ, ಯಾವಾಗ ಇದು ಮೂವ್ಮೆಂಟ್ ಫುಲ್ ಸೃಷ್ಟೀಕರಣ ಆಯ್ತಲ್ಲ, ಅವಾಗ್ಲಿಂದ ಹಿಡಿದು BJP ಅಂತೂ ತುಂಬ ಕ್ಲಿಯರ್ ಆಗಿದೆ ಅವ್ರ ಅಜೆಂಡಾ. ಇಲ್ಲ, ಅವ್ರ ಅಜೆಂಡಾ ಏನಂದ್ರೆ ರಾಮ ಮಂದಿರ ಕಟ್ಟಬೇಕು. ಅದು BJP ಮ್ಯಾನಿಫೆಸ್ಟೋ ಅಲ್ಲಿ ಹೋಗಿದೆ. ಸೊ ಅವರು ಮ್ಯಾನಿಫೆಸ್ಟೋ ಅಲ್ಲಿ ಏನ್ ಬರ್ದಿದ್ದಾರೋ ಅವರು ಪ್ರಾಮಿಸ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ಅದ್ರಲ್ಲಿ ಏನಂತೆ, ಸುಪ್ರೀಂ ಕೋರ್ಟ್ ಮುಖಾಂತರ ಆಗಿರ್ಬೋದು, ಕೊನೆಗೆ ಅದಂತೂ ಅವ್ರು ಏನ್ ಪ್ರಾಮಿಸ್ ಮಾಡಿದಾರೋ ಇಂಡೈರೆಕ್ಟ್ ಆಗೋ ಡೈರೆಕ್ಟ್ ಆಗೋ ಆಗಿದೆ. ಸುಪ್ರೀಂ ಕೋರ್ಟ್ ಅನಿಲ್ ಅವರೇ, ಈಗ ಸಂಸದೆ ಒಬ್ರು INDIA ಮೈತ್ರಿಕೂಟದ ಒಂದು ಸದಸ್ಯ ಪಕ್ಷವಾದ ಒಬ್ಬ ಸಂಸದೆ ಹೇಳ್ತಾರೆ, ಜಾತ್ಯತೀತ ವ್ಯವಸ್ಥೆ ಸೆಕ್ಯುಲರಿಸಂಗೆ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದೆ ಭಾರತ. ಇದನ್ನ ಹಿಂದೂ ರಾಷ್ಟ್ರ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಮಾಡಿಬಿಟ್ರೆ ಇಡೀ ವಿಶ್ವಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಇಲ್ಲಿರೋ ಭಾವೈಕ್ಯತೆಗೆ ಧಕ್ಕೆ ಮಾಡುವ ಪ್ರಯತ್ನ ಮಾಡಬೇಡಿ. ಒಬ್ಬೇಕಾ ಬೇಡವಾ ಈ ಮಾತನ್ನ? ನಾನು ಹೇಳ್ತಾ ಇರೋದು, ನಾನು ಫಸ್ಟಿಗೆ ಹೇಳೋದು, ಹಿಂದೂ ಅನ್ನುವ ಪದದಲ್ಲೇ ಬಹುತ್ವ ಇದೆ.
ಇಲ್ಲಿ ಡಿಸ್ಕಷನ್ ಅಲ್ಲಿಗೆ ಮುಗಿಯುತ್ತೆ. ಪ್ರಾಬ್ಲಮ್ ಏನು ಅಂದರೆ ನೀವು ಅದನ್ನು ಒಪ್ಪದೇನೆ ನೀವು ರಾಜಕೀಯಕ್ಕೋಸ್ಕರ ಓಲೈಕೆಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಸಾವಿರಾರು ಉದಾಹರಣೆಗಳನ್ನು ಆನ್ ದ ರೆಕಾರ್ಡ್ಸ್ ಮಾತಾಡಿದ್ದೀರಾ. ಹಿಂದೂ ವಿರೋಧಿ ಸ್ಟ್ಯಾಂಡ್ ಅನ್ನ ಆನ್ ದ ರೆಕಾರ್ಡ್ಸ್ ತಗೊಂಡಿದ್ದೀರಾ. ರಾಮಕೃಷ್ಣ ಅವರೇ ಹೇಳ್ತೀನಿ ಕೇಳಿ, ಕೇಳಿಸ್ಕೊಂಡ್ಬಿಡಿ. ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡೇವಿಟ್ ಕೊಟ್ಟಿದ್ರಿ. ಅದೇ ಸುಪ್ರೀಂ ಕೋರ್ಟ್ ಅಲ್ಲಿ ಭಾರತ್ ನೀವು ರೆಡಿ ಇರ್ಲಿಲ್ಲ, ನೀವು ರೆಡಿ ಇರ್ಲಿಲ್ಲ, ನೀವು ರೆಡಿ ಇರ್ಲಿಲ್ಲ. ಭಾರತ ಅಂದ್ರೆ ನೀವು ರೆಡಿ ಇರ್ಲಿಲ್ಲ ಕರೆಯಕ್ಕೆ. ಅಂದ್ರೆ ಭಾರತ ಅಂತ ಫಸ್ಟ್ ರಾಮಕೃಷ್ಣ ಅವ್ರಿಗೆ ಕಂಗ್ರಾಚುಲೇಟ್ ಮಾಡಿ ಹೇಳಿ. ನಿಮ್ ಪಾರ್ಟಿಗೆ ಭಾರತ ಅಂತ ಕರೆಯಕ್ಕೆ ಇಷ್ಟ ಇಲ್ಲ, ಬಟ್ ನೀವು ಅಟ್ಲೀಸ್ಟ್ ಭಾರತ ಅಂತ ಹೇಳ್ತೀರಾ. ಕಂಗ್ರಾಚುಲೇಟ್ ಹೇಳಿ, ಕಂಗ್ರಾಚುಲೇಷನ್. ಚೆನ್ನಾಗಿದೆ ಕ್ವಶನ್. ನಾನು ಹೇಳ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಇಲ್ಲ ಪರಮೇಶ್ವರ್ ಅವರು ಇರ್ಬೋದು, ಇಲ್ಲ ಜೈನ ಸಂಪ್ರದಾಯದವರು, ಅವ್ರಿಗೆಲ್ಲ ನಿಮಗೆ ಈ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂದ್ರೆ ಒಂದ್ ಹೇಳ್ತೀನಿ. ಒಂದ್ ಸೆಕೆಂಡ್ ಅರ್ಥ. ಇವರೆಲ್ಲ ಇನ್ನು ಮಾತಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಆಗ್ತಿದ್ಯಾ? ಇನ್ನು ನಿಮ್ಮ ಹಳೆ ದಬ್ಬಾಳಿಕೆ, ಇನ್ನು ವರ್ಣಾಶ್ರಮ ಇದೆ ಅಂತ ಅರ್ಥ. ಅವ್ರು ಯಾರು ಒಪ್ಕೊಂಡಿಲ್ಲ, ಹಿಂದುತ್ವ ಯಾರು ಒಪ್ಕೊಂಡಿಲ್ಲ. ಅರ್ಥ ಆಗ್ತಿದ್ಯಾ? ದಬ್ಬಾಳಿಕೆ ಇನ್ನೂ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮಿಸ್ಟೇಕ್ ಮಾಡಿದ್ರು ಸ್ಮಿತಾ. ನಾನು ಪಾಯಿಂಟ್ ಔಟ್ ಮಾಡಬೇಕು. ಇವ್ರು ಹೇಳಿದ್ರು ಇವತ್ತೇ ರಾಮಕೃಷ್ಣ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಯಾರು ರಾಮ ಮಂದಿರನ ವಿರೋಧ ಮಾಡಿಲ್ಲ ಅಂತ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೇಳಿಸ್ಕೊಳ್ಳಿ ಸರ್. ಕಪಿಲ್ ಸಿಬಲ್ ಸ್ಟೇಟ್ಮೆಂಟ್ ನೋಡಿ ಒಂದ್ಸಲಿ. ಹೇಳ್ಬಿಡ್ರಿ ಈ ದೇಶ ಏನಾಗ್ಲಿ ಓಲೈಕೆ 140 ಕೋಟಿ 120 ಕೋಟಿ ನಿಮ್ ಹಿಂದುತ್ವ ಬೇಡ, ನಮಗೆ ಹಿಂದೂ ಬೇಕು, ನಮಗೆ ಹಿಂದೂ ಬೇಕು. ಹಿಂದುತ್ವ ನೀವು ಇದನ್ನ ಹೆಂಗೆ ತೀರ್ಚ ಹೇಳಿದ್ರು ಜನರಿಗೆ ಗೊತ್ತು ಯಾವ್ದನ್ನ ನಂಬೇಕು, ಯಾವ್ದನ್ನ ಫಾಲೋ ಮಾಡಬೇಕು. ರಶ್ಮಿ, ನಾವು ನೋಡಬಹುದು ಶ್ರೀಗಳ ಒಂದು ವಾಕ್ಯವನ್ನು ಹೇಗೆ ಇವರು ಮಿಸ್ರೆಪ್ರೆಸೆಂಟ್ ಮಾಡಿ ಒಂದು ಎಂಟೈರ್ ಎಜೆಂಡಾ ಮಾಡಿದ್ದಾರೆ ಅಂತ. ಇವತ್ತು ಇಡೀ ಡಿಬೇಟ್ ಅಲ್ಲಿ ಅದೇ ಮಾಡ್ತಾ ಇದ್ದಾರೆ. ಒನ್ ಸೆಂಟೆನ್ಸ್ ಇಂದ ಇನ್ನೊಂದು ಸೆಂಟೆನ್ಸಿಗೆ ಹಾರ್ತಾ ಹೋಗ್ತಾ ಇದ್ದಾರೆ. ಒಂದು ಕ್ವೆಶ್ಚನ್ ಇದ್ದು ಸಹ ಇವ್ರ ಹತ್ರ ಆನ್ಸರ್ ಇಲ್ಲ. ದಟ್ ಇಸ್ ದ ರಿಯಾಲಿಟಿ ಆಫ್ ಕಾಂಗ್ರೆಸ್. ಇವರದ್ದು ಏನು ಒಂದು ವಿಷಯ ಸಹ ಇಲ್ಲ ಅಟ್ ದ ಸೆಂಟರ್ ಆಫ್ ದ ಪಾರ್ಟಿ, ಆರ್ ದೇ ಡೋಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಸ್ಟ್ಯಾಂಡ್. ಆಸ್ ದ ಕಂಟ್ರಿ ಚೇಂಜಸ್ ಇವರ ಸ್ಟ್ಯಾಂಡ್ ಅನ್ನು ಚೇಂಜ್ ಮಾಡ್ತಾ ಇರ್ತಾರೆ. ನೀವು ಕೂಡ ಬೇಕಾದಷ್ಟು ಹಿಂದಿ ಮತ್ತೆ ಇಂಗ್ಲಿಷ್ ವರ್ಡ್ಸ್ ಅನ್ನು ಯೂಸ್ ಮಾಡ್ತೀರಿ. ನೀವು ನಂಗೆ ಹೇಳ್ಬೇಕಾಗಿಲ್ಲ, ಗೊತ್ತಾಯ್ತಲ್ಲ. ಮಾತಾಡ್ಲಿಕ್ಕೆ ಬಿಡಿ. ನೀವು ಬೊಬ್ಬೆ ಹೊಡಿತಾ ಇದ್ದೀರಿ ಆಗದಿಂದ. ಒಂದು ಕ್ವೆಶ್ಚನ್ ಇದು ನಿಮ್ಮ ಹತ್ರ ಆನ್ಸರ್ ಇಲ್ಲ ಆಗದಿಂದ. ಒಂದು ಪ್ರಶ್ನೆ ನಿಮ್ಮ ಹತ್ರ ದುರಾದೃಷ್ಟ ಆನ್ಸರ್ ಇಲ್ಲ, ಗೊತ್ತಾಯ್ತಲ್ಲ. ಈ ಭೂಮಿ ಇದೆ ಅಲ್ಲ, ಭಾರತದ ಭೂಮಿ, ಈ ಭೂಮಿ ಮೇಲೆ 900 ವರ್ಷ ಮುಸಲ್ಮಾನರ ಆಳ್ವಿಕೆ ಆಗಿದ್ದು ಕೂಡ 300 ವರ್ಷ ಸೋಮನಾಥ ಮಂದಿರ, ವಿಶ್ವನಾಥ ಮಂದಿರ, ಕಾಶಿನಾಥ್ ಮಂದಿರ, ಸಾವಿರಾರು ವರ್ಷಗಳಿಂದ ಮಂದಿರಗಳು ಧಾರ್ಮಿಕ ಒಬ್ಬ ಔರಂಗಜೇಬ್ನ ಕಾಲದಲ್ಲಿ ಹೇಳಿ ಒಬ್ಬ ಅದು ಪವಿತ್ರವಾದ ದೇಶ, ತೀರ್ಥಕ್ಷೇತ್ರಗಳು ಮಥುರಾ, ಕಾಶಿ, ಅಯೋಧ್ಯ. ನೋಟ್ ಮಾಡಿ ಮಾತಾಡಿ. ಕೇಸರಿ ಬಂಡಿ ಧಾರ್ಮಿಕ ಭಾವನೆ ಸಂವಿಧಾನದ ಅವಕಾಶ ಕೊಟ್ಟಿದೆ. ಸಂವಿಧಾನದ ಅವಕಾಶ ಕೊಟ್ಟಿದೆ. ಸಂವಿಧಾನದ ಅವಕಾಶ ಕೊಟ್ಟಿದೆ. ಇವರು ಟಿಪ್ಪು ಸುಲ್ತಾನ್ ಎಲ್ಲ ಹೊರಟಿದ್ದಾರೆ. ಸಮಯ
ಇದು ಇವತ್ತಿಗೆ ಮುಗಿಯೋ ಚರ್ಚೆ ಅಲ್ಲ, ಇದು ಇವತ್ತಿಗೆ 100% ಮುಗಿಯೋ ಚರ್ಚೆ. ನಾಳೆಯಿಂದ ಇವರಿಗೆ ಹಿಂದುತ್ವ ಅಂದ್ರೆ ಜೀರ್ಣ ಮಾಡಿಕೊಳ್ಳಕ್ಕಾಗೋದಿಲ್ಲ. ಹಿಂದೂ ಅಂದ್ರೆ ಸ್ವಾಮೀಜಿ, ಅನಿಲ್ ಅವರೇ, ರಶ್ಮಿ ಅವರೇ, ಧನ್ಯವಾದ. ಸಮಯದಷ್ಟೇ ಯಾವ ಮುಸಲ್ಮಾನನ್ನು ರಿಪ್ರೆಸೆಂಟ್ ಮಾಡಲ್ಲ, ಯಾವ ಆರ್ಗನೈಸೇಷನ್ ಇಲ್ಲ, ಯಾರು ಧರ್ಮದ ಸರ್ಟಿಫಿಕೇಟ್ ಕೇಳೋಕೆ ನಿಂತಿಲ್ಲ. ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ. ಈ ಚರ್ಚೆ ಇಲ್ಲಿಗಂತೂ ನಿಲ್ಲೋ ಯಾವುದೇ ಸಾಧ್ಯತೆ ಇಲ್ಲ. 2024 ಚುನಾವಣೆ ಬೇಗ ನಾನು ಹೇಳ್ತಕ್ಕಂಥದ್ದು, ನಮ್ಮ ಧರ್ಮಗುರುಗಳಾಗ್ಲಿ ಮುಸ್ಲಿಮ್ರವ್ರು ಇಂಡಿಯಾದಲ್ಲಿ ಇರ್ತಕ್ಕಂಥವ್ರೆಲ್ಲ ಜಾತ್ಯತೀತ ಮುಸ್ಲಿಮನ್ರೆ, ಬುದ್ಧಿಸಮ್ ಎಲ್ಲ ಜಾತ್ಯತೀತರೆ. ಈ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ, ಯಾರನ್ನು ದ್ವೇಷ ಜಾತಿ, ಧರ್ಮ, ಇನ್ಇಕ್ವಾಲಿಟಿ, ಅದು ಇದು ಅಂತ ಪದಗಳನ್ನ ಸುಮಾರು ಉಪಯೋಗಿಸ್ತಾ ಇದ್ದಾರೆ. ಮನುಸ್ಮೃತಿ ಅಂತ ಹೇಳ್ತಾ ಇದ್ದಾರೆ, ಮನುವಾದ ಅಂತ ಹೇಳ್ತಾ ಇದ್ದಾರೆ. ಒಂದು ಸರಳ ಪ್ರಶ್ನೆ, ಮನುಸ್ಮೃತಿಯಲ್ಲಿ ಎಷ್ಟು ಪುಟಗಳಿದೆ, ಅದರಲ್ಲಿ ಎಷ್ಟು ಓದಿದ್ದಾರೆ? ನಾನು ಆಗ್ಲೇ ಹೇಳ್ದಾಗೆ 2024 ಚುನಾವಣೆ ಮುಗಿಯೋವರೆಗೂ ಕೂಡ ರಾಮ ಮಂದಿರ, ಹಿಂದುತ್ವ, ಬಹುಸಂಖ್ಯಾತ ಹಿಂದುತ್ವ ಅಥವಾ ಇದು ಎಲ್ಲಾ ಧರ್ಮವನ್ನ ರಕ್ಷಿಸುವ ರಾಷ್ಟ್ರ, ಈ ರೀತಿಯ ಚರ್ಚೆ ನಡೀತಲೇ ಇರುತ್ತೆ. ಇದೇ ವೇದಿಕೆಯಲ್ಲಿ ಚರ್ಚೆನ ನೀವು ವೀಕ್ಷಣೆ ಮಾಡಿ. ಧನ್ಯವಾದ. ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೂ ಕೂಡ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.